ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಆಸ್ತಿ ಲಿಂಕ್ ಅನ್ನ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳಿದ್ದಾರೆ. ಈ ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿರೋದು, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ, ಹೇಳಿದ್ದಾರೆ. ಜೊತೆಗೆ ಈ ಬುರುಡೆ ಗ್ಯಾಂಗ್ ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ತಿ ಕೊಡಿಸೋದಾಗಿ ಹೇಳಿ ನನ್ನನ್ನು ಈ ರೀತಿ ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಸುಜಾತಾ ಭಟ್ ಹೇಳ್ಕೊಂಡಿರೋದು. ನಾನು ಅವರನ್ನು ಹುಡುಕೊಂಡು ಹೋಗಲಿಲ್ಲ, ಗಿರೀಶ್ ಮಟ್ಟಣ್ಣ ನನ್ನ ಮನೆ ಬಾಗಿಲಿಗೆ ಬಂದಿದ್ರು ಅನ್ನುವಂಥದ್ದು ಕೂಡ ಸುಜಾತಾ ಭಟ್ ಸ್ಟೇಟ್ಮೆಂಟ್. ಆಕೆ ಈಗ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಎಲ್ಲ ಬುರುಡೆ ಗ್ಯಾಂಗ್ ಆಗಿರ್ಬೋದು ಅಥವಾ ಎಲ್ಲ ಕತೆಗಳಾಗಿರ್ಬೋದು, ಇವರ ಎಂಟ್ರಿ ಹೇಗಾಯಿತು, ಯಾರು ಹೇಳಿದ್ರು, ಅದರ ಜೊತೆಯಲ್ಲಿ ಯಾವ ರೀತಿಯ ಪಾತ್ರ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೆ ಆಸ್ತಿ ಕೊಡಿಸ್ತೀನಿ ಅಥವಾ ನಾನು ಅವರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಆಸ್ತಿ ಕೊಡಿಸೋದಾಗಿ ಹೇಳಿ ಅವರೇ ನನ್ನನ್ನು ಬಳಸ್ಕೊಂಡಿದ್ದು ಅಂತ ರಿಪಬ್ಲಿಕ್ ಜೊತೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವ್ರ ಹೆಸರು ಹೇಳಿಸಿದ್ರು ಅಂತ ನಾನು ನಿಮ್ಮ ಮೇಲೆ, ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತು ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವ್ರ ಹೆಸರು ಹೇಳಿಸಿದ್ರು ಅಂತ ನಾನು ನಿಮ್ಮ ಮೇಲೆ, ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತು ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಆಸ್ತಿ ಲಿಂಕ್ ಅನ್ನ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳಿದ್ದಾರೆ. ಈ ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿರೋದು, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ, ಹೇಳಿದ್ದಾರೆ. ಜೊತೆಗೆ ಈ ಬುರುಡೆ ಗ್ಯಾಂಗ್ ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ತಿ ಕೊಡಿಸೋದಾಗಿ ಹೇಳಿ ನನ್ನನ್ನು ಈ ರೀತಿ ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಸುಜಾತಾ ಭಟ್ ಹೇಳ್ಕೊಂಡಿರೋದು. ನಾನು ಅವರನ್ನು ಹುಡುಕೊಂಡು ಹೋಗಲಿಲ್ಲ, ಗಿರೀಶ್ ಮಟ್ಟಣ್ಣ ನನ್ನ ಮನೆ ಬಾಗಿಲಿಗೆ ಬಂದಿದ್ರು ಅನ್ನುವಂಥದ್ದು ಕೂಡ ಸುಜಾತಾ ಭಟ್ ಸ್ಟೇಟ್ಮೆಂಟ್. ಆಕೆ ಈಗ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಎಲ್ಲ ಬುರುಡೆ ಗ್ಯಾಂಗ್ ಆಗಿರ್ಬೋದು ಅಥವಾ ಎಲ್ಲ ಕತೆಗಳಾಗಿರ್ಬೋದು, ಇವರ ಎಂಟ್ರಿ ಹೇಗಾಯಿತು, ಯಾರು ಹೇಳಿದ್ರು, ಅದರ ಜೊತೆಯಲ್ಲಿ ಯಾವ ರೀತಿಯ ಪಾತ್ರ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೆ ಆಸ್ತಿ ಕೊಡಿಸ್ತೀನಿ ಅಥವಾ ನಾನು ಅವರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಆಸ್ತಿ ಕೊಡಿಸೋದಾಗಿ ಹೇಳಿ ಅವರೇ ನನ್ನನ್ನು ಬಳಸ್ಕೊಂಡಿದ್ದು ಅಂತ ರಿಪಬ್ಲಿಕ್ ಜೊತೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವ್ರ ಹೆಸರು ಹೇಳಿಸಿದ್ರು ಅಂತ ನಾನು ನಿಮ್ಮ ಮೇಲೆ, ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತು ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ
ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಇಲ್ಲ, ಅವ್ರೇ ಹೇಳಿರೋದು. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವರು ಹೆಸರು ಹೇಳಿಸಿದ್ರು ಅಂತ ಆಗ್ಬಾರ್ದು. ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತೂ ನೀವಲ್ಲ, ಬೇರೆ ಯಾರು ಹೇಳ್ಬಾರ್ದು. ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತನೂ ನನಗೆ ಗೊತ್ತಿಲ್ಲ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಆಸ್ತಿ ಲಿಂಕ್ ಅನ್ನ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳಿದ್ದಾರೆ. ಈ ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿರೋದು, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡಿದ್ದಾರೆ, ಹೇಳಿದ್ದಾರೆ. ಜೊತೆಗೆ ಈ ಬುರುಡೆ ಗ್ಯಾಂಗ್ ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ತಿ ಕೊಡಿಸೋದಾಗಿ ಹೇಳಿ ನನ್ನನ್ನು ಈ ರೀತಿ ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಸುಜಾತಾ ಭಟ್ ಹೇಳ್ಕೊಂಡಿರೋದು. ನಾನು ಅವರನ್ನು ಹುಡುಕೊಂಡು ಹೋಗಲಿಲ್ಲ, ಗಿರೀಶ್ ಮಟ್ಟಣ್ಣ ನನ್ನ ಮನೆ ಬಾಗಿಲಿಗೆ ಬಂದಿದ್ರು ಅನ್ನುವಂಥದ್ದು ಕೂಡ ಸುಜಾತಾ ಭಟ್ ಸ್ಟೇಟ್ಮೆಂಟ್. ಆಕೆ ಈಗ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಈ ಎಲ್ಲ ಬುರುಡೆ ಗ್ಯಾಂಗ್ ಆಗಿರ್ಬೋದು ಅಥವಾ ಈ ಎಲ್ಲ ಕತೆಗಳಾಗಿರ್ಬೋದು, ಇವರ ಎಂಟ್ರಿ ಹೇಗಾಯಿತು, ಯಾರು ಹೇಳಿದ್ರು, ಅದರ ಜೊತೆಯಲ್ಲಿ ಯಾವ ರೀತಿಯ ಪಾತ್ರ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೆ ಆಸ್ತಿ ಕೊಡಿಸ್ತೀನಿ ಅಥವಾ ನಾನು ಅವರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಆಸ್ತಿ ಕೊಡಿಸೋದಾಗಿ ಹೇಳಿ ಅವರೇ ನನ್ನನ್ನು ಬಳಸ್ಕೊಂಡಿದ್ದು ಅಂತ ರಿಪಬ್ಲಿಕ್ ಜೊತೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಇಲ್ಲ, ಅವ್ರೇ ಹೇಳಿರೋದು. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವರು ಹೆಸರು ಹೇಳಿಸಿದ್ರು ಅಂತ ಆಗ್ಬಾರ್ದು. ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತೂ ನೀವಲ್ಲ, ಬೇರೆ ಯಾರು ಹೇಳ್ಬಾರ್ದು. ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತನೂ ನನಗೆ ಗೊತ್ತಿಲ್ಲ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಇಲ್ಲ, ಅವ್ರೇ ಹೇಳಿರೋದು. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವರು ಹೆಸರು ಹೇಳಿಸಿದ್ರು ಅಂತ ಆಗ್ಬಾರ್ದು. ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತೂ ನೀವಲ್ಲ, ಬೇರೆ ಯಾರು ಹೇಳ್ಬಾರ್ದು. ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತನೂ ನನಗೆ ಗೊತ್ತಿಲ್ಲ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಆಸ್ತಿ ಲಿಂಕ್ ಅನ್ನ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳಿದ್ದಾರೆ. ಈ ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿರೋದು, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡಿದ್ದಾರೆ, ಹೇಳಿದ್ದಾರೆ. ಜೊತೆಗೆ ಈ ಬುರುಡೆ ಗ್ಯಾಂಗ್ ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ತಿ ಕೊಡಿಸೋದಾಗಿ ಹೇಳಿ ನನ್ನನ್ನು ಈ ರೀತಿ ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ಸುಜಾತಾ ಭಟ್ ಹೇಳ್ಕೊಂಡಿರೋದು. ನಾನು ಅವರನ್ನು ಹುಡುಕೊಂಡು ಹೋಗಲಿಲ್ಲ, ಗಿರೀಶ್ ಮಟ್ಟಣ್ಣ ನನ್ನ ಮನೆ ಬಾಗಿಲಿಗೆ ಬಂದಿದ್ರು ಅನ್ನುವಂಥದ್ದು ಕೂಡ ಸುಜಾತಾ ಭಟ್ ಸ್ಟೇಟ್ಮೆಂಟ್. ಆಕೆ ಈಗ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಈ ಎಲ್ಲ ಬುರುಡೆ ಗ್ಯಾಂಗ್ ಆಗಿರ್ಬೋದು ಅಥವಾ ಈ ಎಲ್ಲ ಕತೆಗಳಾಗಿರ್ಬೋದು, ಇವರ ಎಂಟ್ರಿ ಹೇಗಾಯಿತು, ಯಾರು ಹೇಳಿದ್ರು, ಅದರ ಜೊತೆಯಲ್ಲಿ ಯಾವ ರೀತಿಯ ಪಾತ್ರ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೆ ಆಸ್ತಿ ಕೊಡಿಸ್ತೀನಿ ಅಥವಾ ನಾನು ಅವರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಆಸ್ತಿ ಕೊಡಿಸೋದಾಗಿ ಹೇಳಿ ಅವರೇ ನನ್ನನ್ನು ಬಳಸ್ಕೊಂಡಿದ್ದು ಅಂತ ರಿಪಬ್ಲಿಕ್ ಜೊತೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಇಲ್ಲ, ಅವ್ರೇ ಹೇಳಿರೋದು. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವರು ಹೆಸರು ಹೇಳಿಸಿದ್ರು ಅಂತ ಆಗ್ಬಾರ್ದು. ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತೂ ನೀವಲ್ಲ, ಬೇರೆ ಯಾರು ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು?
ನನಗೆ ಅವ್ರ ಮನೆ ಎಲ್ಲಿದೆ ಅಂತಾನೂ ನನ್ಗೆ ಗೊತ್ತಿಲ್ಲ. ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಇಲ್ಲ, ಯಾಕಂದ್ರೆ ಅವ್ರೇ ನಾಳೆ ದಿನ ಹೇಳಿದ್ದು. ಬಲವಂತವಾಗಿ ಸುಜಾತಾ ಭಟ್ ಅವ್ರ ಕೈಯಲ್ಲಿ ರಿಪಬ್ಲಿಕನ್ ಹೆಸರು ಹೇಳಿಸಿದ್ರು ಅಂತ ಆಗ್ಬಾರ್ದು. ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತು ನೀವಲ್ಲ, ಬೇರೆ ಯಾರು ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ. ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತಾನೂ ನನ್ಗೆ ಗೊತ್ತಿಲ್ಲ.